ನಾವು ಹಿಂದಿನ ಕ್ಲಾಸಲ್ಲಿ ಉಸಿರಾಟದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಉಸಿರಾಟ ಅಂದರೆ ಏನು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತು. ಅಂದರೆ ಉಸಿರಾಟ ಅಂದರೆ ಶಕ್ತಿ ಬಿಡುಗಡೆ ಮಾಡುವ ಪ್ರಕ್ರಿಯೆ. ಉಸಿರಾಟದ ವಿಧಗಳನ್ನು ಕಲಿತಿದ್ದೀವಿ. ಆಮ್ಲಜನಕ ಸಹಿತ ಉಸಿರಾಟ, ಆಮ್ಲಜನಕ ರಹಿತ ಉಸಿರಾಟ, ಇವೆಲ್ಲವುಗಳ ಬಗ್ಗೆ ನಾವು ಹಿಂದಿನ ಕ್ಲಾಸಲ್ಲಿ ಅಧ್ಯಯನ ಮಾಡಿದ್ದೀವಿ. ಇವತ್ತು ಮಾನವರಲ್ಲಿ ಉಸಿರಾಟ ಬಹಳ ಮುಖ್ಯವಾದದ್ದು. ಮಾನವರಲ್ಲಿ ಶಕ್ತಿ ಬಿಡುಗಡೆ ಮಾಡುವ ಪ್ರಕ್ರಿಯೆ ಹೇಗಿರ್ತದೆ ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡುವ. ಮಾನವರಲ್ಲಿ ಆಮ್ಲಜನಕ ಸಹಿತ ಉಸಿರಾಟ ಪ್ರಕ್ರಿಯೆ ನಡೀತಿದೆ. ಮಾನವರಲ್ಲಿ ಉಸಿರಾಟದ ಪ್ರಮುಖವಾದ ಅಂಗ ಮೂಗಿನ ಹೊಳ್ಳೆ. ಈ ಮೂಗಿನ ಹೊಳ್ಳೆಯ ಮೂಲಕ ನಾವು ಆಮ್ಲಜನಕ ಅಥವಾ ಗಾಳಿಯನ್ನು ತೆಗೆದುಕೊಳ್ತೀವಿ, ಬಾಯಿಯ ಮೂಲಕ ತೆಗೆದುಕೊಳ್ತೀವಿ. ಈ ಮೂಗಿನ ಹೊಳ್ಳೆಯ ಮೂಲಕ ನಾವು ಆಮ್ಲಜನಕವನ್ನ ಅಂದ್ರೆ ಗಾಳಿಯನ್ನ ತೆಗೆದುಕೊಳ್ತೀವಿ. ಅದರ ಮೂಲಕ ಉಸಿರಾಟ ಕ್ರಿಯೆಯನ್ನ ನಡೆಸ್ತೀವಿ. ಇಲ್ಲಿ ಈ ಮೂಗು ಶ್ಲೇಷ್ಮದಿಂದ ಮತ್ತು ಕೂದಲಿನಿಂದ ಕೂಡಿರ್ತದೆ. ನಾವು ತೆಗೆದುಕೊಂಡ ಗಾಳಿ ಆ ಕೂದಲು ಶ್ಲೇಷ್ಮದ ಮೂಲಕ ಹಾದು ಹೋಗ್ತದೆ. ಆ ಕೂದಲು ಮತ್ತು ಶ್ಲೇಷ್ಮದ ಮೂಲಕ ಹಾದು ಹೋಗುವಾಗ ಆ ಗಾಳಿ ಶುದ್ಧೀಕರಣಗೊಳ್ತದೆ. ಅಂದ್ರೆ ಗಾಳಿಯಲ್ಲಿರುವ ಧೂಳಿನ ಕಣಗಳು, ಇತರ ಕಣಗಳು ಏನಾಗ್ತದೆ, ಆ ಶುದ್ಧೀಕರಣಗೊಳ್ಳೋದು ಈ ಮೂಗಿನಲ್ಲಿ. ಎದರ ಮೂಲಕ ಅಂದ್ರೆ ಈ ರೋಮ ಮತ್ತು ಶ್ಲೇಷ್ಮ, ಆ ರೋಮ ಮತ್ತು ಶ್ಲೇಷ್ಮದ ಮೂಲಕ ಈ ಪ್ರಕ್ರಿಯೆ ನಡೀತದೆ. ನಂತರ ಈ ಮೂಗಿನ ನಂತರ ಏನಾಗ್ತದೆ, ಗಾಳಿ ಗಂಟಲು ಮೂಲಕ ಶ್ವಾಸಕೋಶದೊಳಗೆ ಚಲಿಸ್ತದೆ. ನೆಕ್ಸ್ಟ್ ಈ ಗಂಟಲಿನಿಂದ ಶ್ವಾಸಕೋಶಕ್ಕೆ ಕಳಿಸ್ತದೆ. ನಂತರ ಈ ಗಂಟಲಿನ ನಂತರ ಈ ಶ್ವಾಸಕೋಶವನ್ನ ಸೇರುವುದಕ್ಕಿಂತ ಮುಂಚೆ ಈ ಗಂಟಲಿನ ಈ ಕೆಳಭಾಗದಲ್ಲಿ ಮೃದ್ವಸ್ಥಿಯ ಉಂಗುರುಗಳಂತ ರಚನೆಗಳಿದ್ದಾವೆ. ಈ ಮೃದ್ವಸ್ಥಿಯ ಉಂಗುರುಗಳಂತ ರಚನೆಗಳು ಆ ಶ್ವಾಸಕೋಶ ಕುಗ್ಗದಂತೆ ತಡಿತದೆ. ಗಾಳಿ ನಿರಂತರವಾಗಿ ಚಲಿಸಲಿಕ್ಕೆ ಸಹಾಯಕವಾಗ್ತದೆ. ಈ ರೀತಿಯಾಗಿ ಗಾಳಿ ಶ್ವಾಸಕೋಶವನ್ನ ಚಲಿಸ್ತದೆ. ಇಲ್ಲಿ ನೋಡಿ, ಈ ವಿ ಆಕಾರದ ಮೃದ್ವಸ್ಥಿ ಅಂದ್ರೆ ಮೂಳೆಯಷ್ಟು ಗಟ್ಟಿಯಲ್ಲ, ಮೃದ್ವಸ್ಥಿ ಅಂತ ಉಂಗುರುಗಳು ಏನಾಗ್ತದೆ ಇಲ್ಲಿ ಕಂಡು ಬರ್ತದೆ. ಈ ಮೃದ್ವಸ್ಥಿಯ ಉಂಗುರುಗಳು ಇಲ್ಲಿ ಈ ಶ್ವಾಸಕೋಶದಲ್ಲಿ ಮಧ್ಯವಸ್ಥಿ ಅಂತ ಉಂಗುರಗಳ ರಚನೆ ಕಂಡು ಬರ್ತದೆ. ಆಮೇಲೆ ಏನಾಗ್ತದೆ ಅಂದ್ರೆ ಈ ಶ್ವಾಸನಾಳ ಯಾವಾಗಲೂ ತೆರೆದಿರ್ತದೆ. ಈ ಶ್ವಾಸನಾಳ ಏನಿದೆ, ಈ ಶ್ವಾಸಕೋಶದೊಳಗೆ ಇಲ್ಲಿ ಕವಲುಗಳಾಗಿ ವಿಂಗಡಣೆ ಆಗಿದೆ. ಈ ಕವಲುಗಳಾಗಿ ವಿಂಗಡಣೆ ಆಗಿದೆ. ಈ ಕವಲುಗಳಿಗೆ ಏನಂತ ಕರಿತೀವಿ, ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ಈ ಕವಲುಗಳಿಗೆ ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ಈ ಬ್ರಾಂಕಿಯೋಲ್ಗಳು ಏನಾಗಿದ್ದಾವೆ, ಮುಂದೆ ಮತ್ತೆ ಸಣ್ಣ ಸಣ್ಣ ಕವಲುಗಳಾಗಿದ್ದಾವೆ. ಆ ಕವಲುಗಳು ಏನಾಗಿದ್ದಾವೆ ಮುಂದೆ ಈ ಗಾಳಿ ಗೂಡುಗಳಾಗಿ ಅಲ್ವಿಯೋಲೈ, ಬ್ರಾಂಕಿಯೋಲ್ಸ್ ಅಂದ್ರೆ ಈ ಶ್ವಾಸನಾಳ ಕವಲುಗಳಾಗಿ ವಿಭಜನೆ ಆಗ್ತದೆ. ಆ ಇವುಗಳಿಗೆ ಏನಂತ ಕರಿತೀವಿ, ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ಆ ಬ್ರಾಂಕಿಯೋಲ್ಗಳು ಮುಂದೆ ಗಾಳಿ ಗೂಡುಗಳಾಗಿ ವಿಭಜನೆ ಆಗಿದ್ದಾವೆ. ಈ ಗಾಳಿ ಗೂಡು ನಾವು ತೆಗೆದುಕೊಂಡ ಗಾಳಿ ಏನಾಗ್ತದೆ, ಮೂಗಿನ ಮೂಲಕ ಗಂಟಲು, ಶ್ವಾಸನಾಳ, ಆ ಶ್ವಾಸನಾಳ ಏನಾಗ್ತದೆ ಕವಲಾಗ್ತದೆ. ಆ ಕವಲುಗಳಿಗೆ ಬ್ರಾಂಕಿಯೋಲ್ ಅಂತ ಕರಿತೀವಿ. ಆ ಬ್ರಾಂಕಿಯೋಲುಗಳು ಮಧ್ಯೆ ಕವಲುಗಳಾಗ್ತವೆ. ಆ ಕವಲುಗಳು ಮುಂದೆ ಗಾಳಿಗೂಡಿನಂತ ರಚನೆಗಳಿದಾವೆ. ಅವುಗಳಿಗೆ ಗಾಳಿಗೂಡುಗಳು ಅಲ್ವಿಯೋಲೈ ಅಂತ ಕರಿತೀವಿ. ಈ ರೀತಿಯಾದ ರಚನೆಯನ್ನ ನಮ್ಮ ಶ್ವಾಸಕೋಶ ಹೊಂದಿದೆ. ನೋಡಿ, ಇಲ್ಲಿ ಈ ಶ್ವಾಸಕೋಶದಲ್ಲಿ ನಡೆಯುವ ಕ್ರಿಯೆ ಏನು?
ಅನಿಲಗಳ ವಿನಿಮಯ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಆಮ್ಲಜನಕವನ್ನು ತೆಗೆದುಕೊಳ್ತೀವಿ, ಆ ತೆಗೆದುಕೊಂಡ ಆಮ್ಲಜನಕ ರಕ್ತಕ್ಕೆ ಸೇರಿಸುವುದು, ಆ ರಕ್ತದಿಂದ ಬರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಿಶ್ವಾಸದ ಮೂಲಕ ಹೊರಹಾಕುವ ಪ್ರಕ್ರಿಯೆ. ಇಲ್ಲಿ ಅನಿಲಗಳ ವಿನಿಮಯ ಈ ಒಂದು ಕ್ರಿಯೆ ಏನಾಗ್ತದೆ, ನಡೀತದೆ. ಇಲ್ಲಿ ನಾವು ಆಮ್ಲಜನಕವನ್ನು ತೆಗೆದುಕೊಳ್ತೇವೆ, ನಂತರ ರಕ್ತದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನಮ್ಮ ಶ್ವಾಸಕೋಶಕ್ಕೆ ಬರ್ತದೆ. ಆ ಶ್ವಾಸಕೋಶದಿಂದ ನಿಶ್ವಾಸದ ಮೂಲಕ ಏನ್ ಮಾಡ್ತೀವಿ, ಅದನ್ನ ಹೊರಹಾಕ್ತೀವಿ. ಇಲ್ಲಿ ನಮ್ಮ ಶ್ವಾಸಕೋಶದಲ್ಲಿ ನಡೆಯುವ ಪ್ರಕ್ರಿಯೆ ಇದು ಯಾವ ರೀತಿಯಾಗಿರ್ತದೆ? ಒಂದು ಗಾಳಿಯ ಗೂಡಿನ ರಚನೆಯನ್ನ ನೀವು ನೋಡಿ. ಇದೊಂದು ಗಾಳಿಗೂಡು, ಅಲ್ವಿಯೋಲೈ ಗಾಳಿಗೂಡು. ಈ ಗಾಳಿಗೂಡು ಸುತ್ತಲೂ ಏನಿದಾವೆ ರಕ್ತನಾಳ ಇದೆ. ಆ ರಕ್ತನಾಳಗಳಲ್ಲಿ ರಕ್ತ ಹರಿತದೆ, ರಕ್ತನಾಳಗಳಲ್ಲಿ ರಕ್ತ ಹರಿತದೆ. ಇದು ಕೆಂಪು ರಕ್ತ ಕಣ. ಈ ಕೆಂಪು ರಕ್ತ ಕಣ ಏನಿದೆ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಈ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಬಂದಿದೆ. ಇದು ಗಾಳಿಗೂಡಿನ ಸಮೀಪಕ್ಕೆ ಬಂದಾಗ ತನ್ನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಿಸರಣ ಕ್ರಿಯೆಯ ಮೂಲಕ ಗಾಳಿಗೂಡಿಗೆ ಕಳಿಸ್ತದೆ. ತನ್ನಲ್ಲಿರುವ ಈ ಕೆಂಪು ರಕ್ತ ಕಣ ತನ್ನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಿಸರಣ ಕ್ರಿಯೆಯ ಮೂಲಕ ಈ ಗಾಳಿಗೂಡಿಗೆ ಅಂದ್ರೆ ಅಲ್ವಿಯೋಲೈಗೆ ಕಳಿಸ್ತದೆ. ಆವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇದು ಕಳೆದುಕೊಳ್ತದೆ. ಆಮೇಲೆ ಹಾಗೆ ಮುಂದೆ ಚಲಿಸ್ತಾರೆ, ಹಾಗೆ ಮುಂದೆ ಚಲಿಸ್ತಾ ಹೋಗ್ತದೆ. ಆವಾಗ ಈ ಗಾಳಿಗೂಡಿನಲ್ಲಿರುವ ಆಮ್ಲಜನಕವನ್ನ ವಿಸರಣ ಕ್ರಿಯೆಯ ಮೂಲಕ ಪಡೆದುಕೊಳ್ತದೆ. ಅಂದ್ರೆ ಈ ಕೆಂಪು ರಕ್ತ ಕಣಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಈ ಗಾಳಿಗೂಡಿಗೆ ಬಿಟ್ಟುಕೊಡ್ತವೆ. ನಂತರ ಗಾಳಿಗೂಡಿನಲ್ಲಿರುವ ಆಮ್ಲಜನಕವನ್ನ ಹೀರಿಕೊಳ್ತವೆ. ಆವಾಗ ಇವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಳೆದುಕೊಂಡು ಆಮ್ಲಜನಕವನ್ನ ತೆಗೆದುಕೊಂಡು ಮುಂದೆ ಹೋಗ್ತವೆ. ಈ ರೀತಿಯಾಗಿ ಏನಾಗ್ತದೆ ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಅನಿಲಗಳ ವಿನಿಮಯ ಪ್ರಕ್ರಿಯೆ ಇಲ್ಲಿ ನಡೀತದೆ. ಅನಿಲಗಳ ವಿನಿಮಯ ನಮ್ಮ ಈ ಗಾಳಿಗೂಡಿನಲ್ಲಿ ಈ ರೀತಿಯಾಗಿ ನಡೀತದೆ. ಇಲ್ಲಿ ವಿಸರಣಾ ಕ್ರಿಯೆಯ ಮೂಲಕ ಈ ಎಲ್ಲ ಒಂದು ಪ್ರಕ್ರಿಯೆ ಈ ಪ್ರಕ್ರಿಯೆ ಮೂಲಕ ಏನಾಗ್ತದೆ, ನಡೀತದೆ. ನಂತರ ಈ ಅನಿಲಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಂಡೊಯ್ಯಲಿಕ್ಕೆ ನಮ್ಮ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಕಾರಣ. ಈ ಹಿಮೋಗ್ಲೋಬಿನ್ ಆಕ್ಸಿಜನ್ ಸಾಗಾಣಿಕೆಯಲ್ಲಿ, ಅನಿಲಗಳ ಸಾಗಾಣಿಕೆಯಲ್ಲಿ ಪ್ರಮುಖವಾಗಿ ಕಾರಣವಾಗ್ತದೆ. ಈ ಹಿಮೋಗ್ಲೋಬಿನ್ ನಮ್ಮ ಈ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರ್ತದೆ. ಇದು ಅನಿಲಗಳ ವಿನಿಮಯಕ್ಕೆ ಸಹಾಯಕವಾಗ್ತದೆ. ಇಲ್ಲಿ ನೋಡಿ, ಈಗ ನಾವು ಮಾನವರಲ್ಲಿ ಉಸಿರಾಟ ಪ್ರಕ್ರಿಯೆಯನ್ನ ಕಲಿತಿದ್ದೀವಿ. ಈಗ ಮುಂದಿನ ಅಂಶ ಮಾನವರಲ್ಲಿ ಸಾಗಾಣಿಕೆ ಪ್ರಕ್ರಿಯೆ ಹೇಗೆ ನಡೀತದೆ ಅಂದ್ರೆ, ದೊಡ್ಡ ದೇಹದಲ್ಲಿ ಪ್ರತಿಯೊಂದು ಜೀವಕೋಶಗಳಿಗೆ ಪೋಷಕಾಂಶಗಳನ್ನು ತಲುಪಿಸಬೇಕು. ನಾವು ತಿಂದ ಆಹಾರ ಜೀರ್ಣವಾಗ್ತದೆ, ಆ ಜೀರ್ಣವಾಗಿ ರಕ್ತಗತವಾಗ್ತದೆ. ಆ ರಕ್ತಗತವಾಗಿ ಆ ರಕ್ತವನ್ನು ಸೇರಿದ ನಂತರ ಪ್ರತಿಯೊಂದು ಜೀವಕೋಶಗಳಿಗೂ ಅದು ಹೋಗಿ ತಲುಪಬೇಕು. ಪ್ರತಿಯೊಂದು ಜೀವಕೋಶಗಳಿಗೆ ಅದು ಹೋಗಿ ತಲುಪಬೇಕಂದ್ರೆ ಇಲ್ಲಿ ರಕ್ತ ಪ್ರಮುಖವಾದ ಕಾರಣ. ಈ ರಕ್ತದ ಮೂಲಕ ಎಲ್ಲಾ ಪೋಷಕಾಂಶಗಳು ಏನಾಗ್ತದೆ, ಪ್ರತಿಯೊಂದು ಜೀವಕೋಶವನ್ನ ಹೋಗಿ ತಲುಪ್ತವೆ. ಅಲ್ಲಿಂದ ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳು ರಕ್ತವನ್ನ ಸೇರಿ ಆ ರಕ್ತದ ಮೂಲಕ ಏನಾಗ್ತದೆ, ಇದು ದೇಹದಿಂದ ಹೊರಭಾಗಕ್ಕೆ ಹೋಗ್ತದೆ. ಹೀಗೆ ಮಾನವರಲ್ಲಿ
ಈ ಒಂದು ರಕ್ತದ ರಚನೆಯನ್ನ ನೀವು ನೋಡಬಹುದು. ಒಂದು ರಕ್ತವನ್ನ ನಾವು ಈ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದಲ್ಲಿ ಹಾಕಿ ನೋಡಿದಾಗ ನಾವು ಇಲ್ಲಿ ಕೆಂಪು ರಕ್ತ ಕಣಗಳನ್ನ, ಬಿಳಿ ರಕ್ತ ಕಣಗಳನ್ನ, ಹೀಗೆ ನಂತರ ಪ್ಲಾಸ್ಮಾವನ್ನ, ಇನ್ನೂ ಹಲವಾರು ಕಣದಂಗಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಇಲ್ಲಿ ರಕ್ತ ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನ ಹೊಂದಿದೆ. ಅದರಲ್ಲಿ ಜೀವಕೋಶಗಳು ನಿಲಂಬಿತ ಸ್ಥಿತಿಯಲ್ಲಿರುತ್ತವೆ. ಆಹಾರ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಏನ್ ಮಾಡ್ತದೆ, ಸಾಗಿಸ್ತದೆ. ನೋಡಿ, ರಕ್ತ ಮಾತ್ರ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಲ್ಲ. ರಕ್ತ ಮುಂದಕ್ಕೆ ಚಲಿಸಬೇಕಂದ್ರೆ ಅಲ್ಲಿ ಮುಂದಕ್ಕೆ ರಕ್ತವನ್ನ ಒತ್ತಬೇಕಂದ್ರೆ ಅಲ್ಲಿ ಒಂದು ಶಕ್ತಿ ಬೇಕು. ಆ ಹೃದಯ ಈ ಕೆಲಸವನ್ನ ಮಾಡ್ತದೆ. ಹೃದಯ ರಕ್ತವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಂಪ್ ಮಾಡ್ತದೆ, ರಕ್ತವನ್ನ ಒತ್ತುತ್ತದೆ. ಅಂದ್ರೆ ನಮ್ಮ ಸಾಗಾಣಿಕಾ ವ್ಯೂಹದಲ್ಲಿ 3 ಪ್ರಮುಖವಾದ ಭಾಗಗಳು ಯಾವುದಂದ್ರೆ, ಒಂದು ಹೃದಯ, ರಕ್ತನಾಳಗಳು, ರಕ್ತ. ಹೃದಯ, ರಕ್ತನಾಳಗಳು, ರಕ್ತ ಇವು ಪ್ರಮುಖವಾದ ಕಾರ್ಯವನ್ನ ವಹಿಸ್ತವೆ. ಇಲ್ಲಿ ಮೊದಲಿಗೆ ಈ ಹೃದಯ ಅವರವರ ಮುಷ್ಟಿ ಗಾತ್ರದಷ್ಟೇ ಇರ್ತದೆ. ಅವರವರ ಮುಷ್ಟಿ ಗಾತ್ರದಷ್ಟೇ ಇರ್ತದೆ. ಇದು ರಕ್ತವನ್ನ ಒತ್ತಲಿಕ್ಕೆ ಪ್ರಮುಖವಾದ ಅಂಗ. ಈ ಹೃದಯ, ಮಾನವನ ಹೃದಯ 4 ಕೋಣೆಗಳಿಂದ ಮಾಡಲ್ಪಟ್ಟಿದೆ. ನೋಡಿ, ಮಾನವನ ಹೃದಯವನ್ನ ನೀವು ನೋಡಬಹುದು. ಮಾನವನ ಹೃದಯ ಅವರವರ ಮುಷ್ಟಿ ಗಾತ್ರದಷ್ಟಿರ್ತದೆ. ಮಾನವನ ಹೃದಯದ ನೀಳಛೇದ ನೋಟ. ಈ ನೀಳಛೇದ ನೋಟವನ್ನ ನೋಡಿದಾಗ ಮೇಲಿನ 2 ಕೋಣೆಗಳು, ಕೆಳಗಿನ 2 ಕೋಣೆಗಳನ್ನ ನಾವು ಕಾಣ್ತೀವಿ. 4 ಕೋಣೆಗಳನ್ನ ಕಾಣ್ತೀವಿ. ಮೇಲಿನ 2 ಕೋಣೆಗಳನ್ನ ಈ ಹೃತ್ಕಕ್ಷಿ, ಕೆಳಗಿನ 2 ಕೋಣೆಗಳನ್ನ ಈ ಹೃತ್ಕರ್ಣಗಳು ಅಂತ ಕರಿತೀವಿ. ಇಲ್ಲಿ ರಕ್ತ ಹೇಗೆ ಸಾಗಾಣಿಕೆ ಆಗ್ತದೆ ಅನ್ನೋದನ್ನ ನೀವು ನೋಡ್ಬೋದು. ಇಲ್ಲಿ ನೋಡಿ, ಹೃದಯದ ಮೇಲಿನ 2 ಕೋಣೆಗಳು, ಕೆಳಗಿನ 2 ಕೋಣೆಗಳು. ಇಲ್ಲಿ ಈ ಕೆಂಪು ಬಣ್ಣದಲ್ಲಿದೆ ನೋಡಿ, ಈ ಕೆಂಪು ಬಣ್ಣದಲ್ಲಿರುವುದು ಶುದ್ಧ ರಕ್ತ, ಅಂದ್ರೆ ಆಮ್ಲಜನಕ ಸಹಿತ ರಕ್ತ. ಈ ಹಸಿರು ಬಣ್ಣದಲ್ಲಿ ಇದೆ ನೋಡಿ, ಇದು ಅಶುದ್ಧ ರಕ್ತ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಉಳ್ಳ ರಕ್ತ. ಇಲ್ಲಿ ರಕ್ತ ಹೇಗೆ ಸಾಗಾಣಿಕೆ ಆಗ್ತದೆ ಅನ್ನೋದನ್ನ ನೋಡಬಹುದು. ಇವೆಲ್ಲ ರಕ್ತನಾಳಗಳು. ದೇಹದ ಮೇಲ್ಭಾಗ, ದೇಹದ ಕೆಳಭಾಗ. ಈ ಮೇಲ್ಭಾಗ ಮತ್ತು ಕೆಳಭಾಗದಿಂದ ಅಶುದ್ಧ ರಕ್ತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಉಳ್ಳ ರಕ್ತ ಏನಾಗ್ತದೆ, ದೇಹದ ಎಲ್ಲಾ ಭಾಗಗಳಿಂದ ಅದೋ ಮತ್ತು ಊರ್ಧ್ವ, ಅದೋ ಮತ್ತು ಉಚ್ಚ ಮತ್ತು ನೀಚ, ಈ ಅಭಿಧಮನಿಯ ಮೂಲಕ ಏನಾಗ್ತದೆ, ಈ ಹೃತ್ಕುಕ್ಷಿಗೆ ಬರ್ತದೆ. ಈ ಅಶುದ್ಧ ರಕ್ತ ಈ ಉಚ್ಚ ಮತ್ತು ನೀಚ ಅಭಿಧಮನಿಗಳ ಮೂಲಕ ಏನಾಗ್ತದೆ, ಈ ಹೃತ್ಕುಕ್ಷಿಗೆ ಬರ್ತದೆ. ಈ ಹೃತ್ಕುಕ್ಷಿ ಸಂಕುಚಿಸಿದಾಗ ಏನಾಗ್ತದೆ, ಹೃತ್ಕರ್ಣಕ್ಕೆ ಬರ್ತದೆ. ಈ ಹೃತ್ಕರ್ಣ ಸಂಕುಚಿಸಿದಾಗ ರಕ್ತ ಎಲ್ಲಿಗೆ ಹೋಗ್ತದೆ, ಶ್ವಾಸಕೋಶಕ್ಕೆ ಹೋಗ್ತದೆ. ರಕ್ತ ಶ್ವಾಸಕೋಶಕ್ಕೆ ಹೋಗ್ತದೆ. ಆ ಶ್ವಾಸಕೋಶಕ್ಕೆ ರಕ್ತ ಯಾಕೆ ಹೋಗ್ತದೆ, ಶುದ್ಧೀಕರಣಕ್ಕೆ. ಈಗಲೇ ಮೊದಲು ಕಲ್ತಿದೀವಿ ನಾವು, ಈ ರಕ್ತ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶಕ್ಕೆ ಅಶುದ್ಧ ರಕ್ತ ಹೋಗ್ತದೆ. ಅಶುದ್ಧ ರಕ್ತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಉಳ್ಳ ರಕ್ತ. ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಶುದ್ಧೀಕರಣ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಗಾಳಿ ಗೂಡುಗಳಿಗೆ ಬಿಟ್ಟು ಕೊಟ್ಟು
ಗಾಳಿಗೂಡುಗಳಿಂದ ಆಮ್ಲಜನಕವನ್ನ ಪಡೆದುಕೊಂಡು ಏನಾಗ್ತದೆ, ಈ ಶ್ವಾಸಕೋಶದಿಂದ ಈ ಶುದ್ಧೀಕರಣಗೊಂಡ ರಕ್ತ ಈ ಪುಪ್ಪುಸಕ ಅಪಧಮನಿಯ ಮೂಲಕ ಶ್ವಾಸಕೋಶಕ್ಕೆ ಹೋಗ್ತದೆ. ಅಲ್ಲಿಂದ ಶುದ್ಧೀಕರಣಗೊಂಡು ಪುಪ್ಪುಸಕ ಅಭಿಧಮನಿಯ ಮೂಲಕ ಈ ರಕ್ತಕುಕ್ಷಿಗೆ ಬರ್ತದೆ. ಈ ಎಡ ಮತ್ತು ಬಲ ರಕ್ತಕುಕ್ಷಿಗೆ ಬರ್ತದೆ. ಅದು ಸಂಕುಚಿಸಿದಾಗ ರಕ್ತಕರ್ಣಕ್ಕೆ ಹೋಗ್ತದೆ. ಆ ಶುದ್ಧ ರಕ್ತ ಈ ಕಡೆ ಇರುವುದು ಈ ಶ್ವಾಸಕೋಶದಿಂದ ಬರುವ ಈ ರಕ್ತ ಶುದ್ಧ ರಕ್ತ. ಈ ಶುದ್ಧ ರಕ್ತ ಈ ರಕ್ತಕರ್ಣ ಸಂಕುಚಿಸಿದಾಗ ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಪೂರೈಕೆ ಆಗ್ತದೆ. ಮಹಾ ಅಪಧಮನಿಯ ಮೂಲಕ ರಕ್ತ ಪೂರೈಕೆ ಆಗ್ತದೆ. ಅಂದ್ರೆ ರಕ್ತ ಹೃದಯಕ್ಕೆ 2 ಸಾರಿ ಬರ್ತದೆ. ಇಲ್ಲಿ ಹೃದಯ ಈ ಕೋಣೆಗಳು ಒಂದಕ್ಕೊಂದು ಸೇರದಂತೆ ಇಲ್ಲಿ ನೋಡಿ, ಈ ಎರಡು ಕೋಣೆಗಳು ಒಂದಕ್ಕೊಂದು ಸೇರದಂತೆ ಏನಿದೆ, ಮಧ್ಯದಲ್ಲಿ ಒಂದು ಸ್ನಾಯಿಕ ಅಂಗ ಇದೆ, ಅದಕ್ಕೆ ಸೆಪ್ಟಮ್ ಅಂತ ಕರಿತೀವಿ. ಆ ಸೆಪ್ಟಮ್ ಈ ಕೋಣೆಗಳನ್ನ ಬೇರ್ಪಡಿಸ್ತದೆ. ಇಲ್ಲಿ ನಾವು ವಿವರಣೆ ಕೊಟ್ಟಿದ್ದೇನಲ್ಲ, ಅದೇ ರೀತಿ ಏನಾಗ್ತದೆ ನೋಡಿ. ಆಕ್ಸಿಜನ್ ಸಮೃದ್ಧ ರಕ್ತ ಶ್ವಾಸಕೋಶದಿಂದ ಹೃದಯದ ಎಡ ರಕ್ತಕರ್ಣಕ್ಕೆ ಬರ್ತದೆ. ಆ ನಂತರ ಎಡ ಹೃತ್ಕುಕ್ಷಿ ರಕ್ತವು ಎಡ ಹೃತ್ಕುಕ್ಷಿಗೆ ವರ್ಗಾವಣೆ ಆಗ್ತದೆ. ಆಕ್ಸಿಜನ್ ರಹಿತ ರಕ್ತ ಶ್ವಾಸಕೋಶದಿಂದ ಹೃದಯದ ಬಲ ರಕ್ತಕರ್ಣಕ್ಕೆ ಬಂದು ನಂತರ ಬಲ ಹೃತ್ಕುಕ್ಷಿಗೆ ವರ್ಗಾವಣೆ ಆಗ್ತದೆ. ಈ ರಕ್ತ ಆಕ್ಸಿಜನ್ ಪೂರ್ತಿಗೊಳಿಸಲು ಶ್ವಾಸಕೋಶಗಳಿಗೆ ಪಂಪ್ ಮಾಡುತ್ತದೆ. ಈ ರೀತಿ ಏನಾಗ್ತದೆ, ರಕ್ತ ದೇಹದಿಂದ ಪಡೆದು ಶ್ವಾಸಕೋಶಕ್ಕೆ ಕಳಿಸಿ ಶ್ವಾಸಕೋಶದಲ್ಲಿ ಶುದ್ಧೀಕರಣಗೊಂಡು ಮತ್ತೆ ಹೃದಯಕ್ಕೆ ಬಂದು ಹೃದಯದಿಂದ ಏನಾಗ್ತದೆ, ದೇಹದ ಎಲ್ಲಾ ಭಾಗಗಳಿಗೆ ಸರಬರಾಜಾಗ್ತದೆ. ಹೀಗೆ ರಕ್ತ ಹೃದಯಕ್ಕೆ 2 ಸಾರಿ ಬಂದು ಹೋಗ್ತದೆ. ಅದಕ್ಕಾಗಿ ಇದನ್ನ ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಇಮ್ಮಡಿ ಪರಿಚಲನೆ. ಅಶುದ್ಧ ರಕ್ತ ಹೃದಯಕ್ಕೆ ಬಂದು ಶುದ್ಧೀಕರಣಕ್ಕೆ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದಲ್ಲಿ ಶುದ್ಧೀಕರಣಗೊಂಡು ಮತ್ತೆ ಹೃದಯಕ್ಕೆ ಬರ್ತದೆ. ಅದಕ್ಕಾಗಿ ಏನಂತ ಕರಿತೀವಿ, 2 ಬಾರಿ ಹೃದಯವನ್ನ ಹಾದು ಹೋಗುತ್ತದೆ. ಅದಕ್ಕಾಗಿ ಇಮ್ಮಡಿ ಪರಿಚಲನೆ. ಇಮ್ಮಡಿ ಅಂದ್ರೆ 2 ಸಾರಿ ಹೃದಯಕ್ಕೆ ಬಂದು ಹೋಗ್ತದೆ. ಅದಕ್ಕಾಗಿ ಈ ಒಂದು ಪ್ರಕ್ರಿಯೆಗೆ ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಇಲ್ಲಿ ರಕ್ತ ಈ ರಕ್ತನಾಳಗಳಲ್ಲಿ ಒಂದೇ ದಿಕ್ಕಿನಲ್ಲಿ ಹರಿಯುತ್ತದೆ, ಹಿಂದಕ್ಕೆ ಬರಲ್ಲ. ಅಲ್ಲಿ ಏನಿರ್ತದೆ, ಆ ರಕ್ತನಾಳಗಳಲ್ಲಿ ಕವಾಟಗಳಿರ್ತವೆ. ರಕ್ತ ಮುಂದೆ ಹೋಗುವಾಗ ಹೀಗೆ ಓಪನ್ ಆಗ್ತದೆ, ಹಿಂದಕ್ಕೆ ಬರುವಾಗ ಕವಾಟಗಳು ಮುಚ್ಚಿಕೊಳ್ತವೆ. ಹಾಗಾಗಿ ರಕ್ತ ಹಿಂದಕ್ಕೆ ಬರಲ್ಲ, ಒಂದೇ ದಿಕ್ಕಿನಲ್ಲಿ ಏನಾಗ್ತದೆ ಹರಿತದೆ. ಇಲ್ಲಿ ನಿಮಗೆ ಹೇಳಿದೀನಿ, ಅಭಿಧಮನಿಗಳು ರಕ್ತವನ್ನ ಹೃದಯಕ್ಕೆ ಕೊಂಡೊಯ್ತವೆ. ಅಪಧಮನಿಗಳು ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಕೊಂಡೊಯ್ತವೆ. ಇಲ್ಲಿ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಜೊತೆಗೆ ಕಿರುತಟ್ಟೆಗಳು ಸಹಿತ ಕಂಡು ಬರ್ತವೆ. ಇಲ್ಲಿ ಇವು ಕಿರುತಟ್ಟೆಗಳು ಸಣ್ಣ ಆಕಾರದಲ್ಲಿ ಇದಾವೆ ನೋಡಿ. ಇವು ಕೆಂಪು ರಕ್ತ ಕಣಗಳು, ಇವು ಬಿಳಿ ರಕ್ತ ಕಣಗಳು. ಇದು ರಕ್ತನಾಳ. ಇಲ್ಲಿ ಕಿರುತಟ್ಟೆಗಳು ಯಾವಾಗಲೂ ಗಾಯವಾದಾಗ, ರಕ್ತನಾಳ ಒಡೆದಾಗ ಈ ಕಿರುತಟ್ಟೆಗಳು ಏನಾಗ್ತವೆ, ಅಲ್ಲಿ ಬಂದು ಅಂಟಿಕೊಂಡು ಪ್ರೋಟೀನ್ ಅನ್ನ ಸುತ್ತಲೂ ಉತ್ಪತ್ತಿ ಮಾಡುವುದರಿಂದ ಆ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡಿ ಅಲ್ಲಿ ಒಂದು ರೀತಿ ಮೆಶ್ ಜಾಳಿಗೆಯನ್ನ ರೂಪುಗೊಳಿಸುವುದರಿಂದ ಅಲ್ಲಿ ಏನಾಗ್ತದೆ ಅಂದ್ರೆ ರಕ್ತ ಹೆಪ್ಪುಗಟ್ಟುತ್ತದೆ, ರಕ್ತ
ಸೋರುವಿಕೆ ನಿಂತು ಹೋಗ್ತದೆ. ಆ ರಕ್ತ ಸೋರುವಿಕೆಗೆ ಕಾರಣ ಈ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ರಕ್ತ ಹೊರಹೋಗುವಂತೆ ತಡೀತದೆ. ಅದಕ್ಕೆ ಪ್ರಮುಖವಾದ ಕಾರಣ ಈ ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್. ಆ ಪ್ಲೇಟ್ಲೆಟ್ಸ್ ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ. ನಂತರ ಇನ್ನೊಂದು ಪ್ರಮುಖವಾದ ದ್ರವ ರಕ್ತದಲ್ಲಿ ಕಂಡು ಬರ್ತದೆ, ಅದು ದುಗ್ಧರಸ. ರಕ್ತವನ್ನ ಹೋಲುವ ವರ್ಣರಹಿತ ದ್ರವೇ ದುಗ್ಧರಸ. ಇದು ಕಡಿಮೆ ಪ್ರೋಟೀನ್ ಅನ್ನ ಹೊಂದಿದ್ದು ಇದು ದುಗ್ಧ ಲೋಮನಾಳಗಳಲ್ಲಿ ಸಂಚರಿಸುತ್ತದೆ. ದುಗ್ಧರಸ ಜೀರ್ಣವಾದ ಮತ್ತು ಕೊಳ್ಳಿಂದ ಹೀರಲ್ಪಟ್ಟ ಕೊಬ್ಬನ್ನ ಸಾಗಿಸುತ್ತದೆ. ಇದು ಲೋಮನಾಳಗಳಲ್ಲಿ ಹರಿಯುತ್ತದೆ. ದುಗ್ಧ ನಾಳಗಳು, ದುಗ್ಧ ಲೋಮನಾಳಗಳು. ಇಲ್ಲಿ ಆ ದ್ರವ ವ್ಯತ್ಯಾಸ ಏನಂದ್ರೆ ಪ್ರೋಟೀನ್ ಕಡಿಮೆ ಇರ್ತದೆ, ಕೆಂಪು ರಕ್ತ ಕಣಗಳು ಹರಿಯಲ್ಲ. ಅತ್ಯಂತ ಚಿಕ್ಕದಾದ ರಕ್ತ ಲೋಮನಾಳಗಳಿರ್ತವೆ, ಅದರಲ್ಲಿ ಕೆಂಪು ರಕ್ತ ಕಣಗಳು ಹರಿಯದೆ ಪ್ರೋಟೀನ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರ್ತದೆ. ರಕ್ತವನ್ನೇ ಹೋಲುವ ದ್ರವ, ಆದರೆ ಕೆಂಪು ರಕ್ತ ಕಣಗಳು ಇರಲ್ಲ. ಅದಕ್ಕೆ ನಾವು ದುಗ್ಧರಸ ಅಂತ ಕರಿತೀವಿ. ಈ ದುಗ್ಧರಸ ಇದು ಕಂಡು ಬರ್ತದೆ. ಎಸ್, ಈಗ ಇನ್ನೊಂದು ಮುಂದಿನ ಕ್ಲಾಸಲ್ಲಿ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಬಗ್ಗೆ ಡಿಸ್ಕಷನ್.